ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್. 64 ಸೆಂಟಿಮೀಟರ್ ಕ್ಯೂಬ್ ಗಣಫಲ ಹೊಂದಿರುವ ಎರಡು ವರ್ಗ ಗಣಗಳನ್ನ, ಅಂದ್ರೆ ಎರಡು ವರ್ಗ ಗಣಗಳ ಅಂದ್ರೆ ಚೌಕ ಗಣಗಳನ್ನ, ಎರಡರದು ಒಂದರ ಗಣಫಲ 64 ಸೆಂಟಿಮೀಟರ್ ಕ್ಯೂಬ್, ಇನ್ನೊಂದ್ರದ್ದು 64 ಸೆಂಟಿಮೀಟರ್ ಕ್ಯೂಬ್, ಎರಡೂ ವರ್ಗ ಗಣಗಳನ್ನ ಕೂಡಿಸಿದಾರ. ಮುಖಗಳನ್ನು ಸೇರಿಸಿದಾಗ ಉಂಟಾಗುವ ಆಯತ ಗಣಾಕೃತಿ 100% ಆಯತನ ಉಂಟಾಕೈತಿ. ನೀವು ನೋಡಿರ್ಬೇಕಾದ್ರೆ ಎರಡು ಕ್ಯೂಬ್ ಗಳನ್ನ ಸೇರಿಸಿದ್ರೆ ಆಯತ ಉಂಟಾಕೈತಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಬೇಕಾದ್ರೆ ಶೇಪ್ಸ್ ಒಳಗೆ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಒಂದು ಚೌಕ ಗಣಾಕೃತಿ, ಇನ್ನೊಂದು ಚೌಕ ಗಣಾಕೃತಿ, ಇನ್ನೊಂದು ಚೌಕ ಗಣಾಕೃತಿ. ಇದು ಸೇಮ್ ಸರ್. ಸೇಮ್ ಯಾಕೆ ತೆಗಿತಾರೆ? ಎರಡರದು ಗಣಫಲ 64 ಸೆಂಟಿಮೀಟರ್ ಕ್ಯೂಬ್ ಐತಿ, ಮತ್ತೆ ಸೇಮ ತೆಗಿಬೇಕಲ್ಲ. ಎರಡರದು 64 ಸೆಂಟಿಮೀಟರ್ ಕ್ಯೂಬ್ ಅನ್ನೋದೇನು ಗಣಫಲ. ಎತ್ರದ್ದು 64 ಸೆಂಟಿಮೀಟರ್ ಕ್ಯೂಬ, ಇದ್ರದ್ದು 64 ಸೆಂಟಿಮೀಟರ್ ಕ್ಯೂಬ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಾಗತೈತಿ. ಗಣಫಲವನ್ನ ಕೊಟ್ರ ಬಾಹುವಿನ ಅಳತೆ ಏನ್ ಮಾಡ್ಬೇಕು? ಅದ್ರ ಕ್ಯೂಬ್ ರೂಟ್ ಇರ್ತೈತಿ. 64 ಕ್ಯೂಬ್ ರೂಟ್ ಏನ 4, ಇದ್ರ ಕ್ಯೂಬ್ ರೂಟ್ 4. ಅಂದ್ರೆ ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್, ಅಗಲ ಕೂಡ 4 ಸೆಂಟಿಮೀಟರ್, ಎತ್ತರ ಕೂಡ 4 ಸೆಂಟಿಮೀಟರ್. ದಿಸ್ ಇಸ್ ದ ಕಾನ್ಸೆಪ್ಟ್. ಎರಡೂ ಗಣಾಕೃತಿಗಳನ್ನ, ಚೌಕ ಗಣಾಕೃತಿಗಳನ್ನ ಅಥವಾ ವರ್ಗ ಗಣಾಕೃತಿಗಳನ್ನ ಅಥವಾ ಕ್ಯೂಬ್ ಗಳನ್ನ ಕೂಡಿಸಿದಾರು ಅಂದ್ರೆ ಒಂದು ಆಯತ ಗಣಾಕೃತಿ ಫಾರ್ಮ್ ಆಕೈತಿ. ನೀವು ನೋಡ್ಬೋದು, ಎರಡೂ ಕೂಡಿಸ್ಬಿಡ್ರಿ, ಕೆಳಗೊಂದ ಆಯತ ಗಣಾಕೃತಿನ ಫಾರ್ಮ್ ಆಗ್ತದ. ಇಲ್ಲಿ ನಿಮ್ಗೆ ತೋರಿಸ್ತಾನ. ಎರಡೂ ಕೂಡಿಸಿದ್ರೆ ಹಿಂಗ ಬರ್ತದ, ಮತ್ತೆ ಹೆಂಗ್ ಬರ್ತದ? ಅಂಡರ್ಸ್ಟ್ಯಾಂಡ್? ಎರಡೂ ಚೌಕ ಗಣಾಕೃತಿಗಳನ್ನ ಕೂಡಿಸ್ಬಿಟ್ಟಾವ. ಮ್ಯಾಗಿನ ಉದ್ದಾಟ ಚೇಂಜ್ ಆತ, ಅಗಲಕ್ಕೆ ಸೇಮ್ ಇರ್ತೈತಿ, ಎತ್ತರಕ್ಕೂ ಸೇಮ್ ಇರ್ತೈತಿ. ಎತ್ತರ ಎಷ್ಟೈತಿ ಅಷ್ಟ ಪಿಕ್ಚರ್ದಾಗ ನೋಡತ್ತಾರೆ, ಅಗಲ ಎಷ್ಟೈತಿ